ಹಾಯ್ ಹಲೋ ವೀಕ್ಷಕರನ್ನ ಇನ್ನೊಂದು ವಿಡಿಯೋಗೆ ಸುಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ ನಿಮಗೆ ಆಲ್ರೆಡಿ ತಮಿಳಲ್ಲಿ ನೋಡಿ ಗೊತ್ತಾಗಿರುತ್ತೆ ಯಾವ ಫೋನು ಅದು ಯಾವುದ್ರ ಬಗ್ಗೆ ತಿಳಿಸ್ತಾ ಇದ್ದೇನೆ ಅಂತ. ಇವತ್ತಿನ ವಿಡಿಯೋದಲ್ಲಿ ಲಾವೋ ಬ್ಲಾಸ್ಟ್ 3 ಏನಿದೆ ಈ ಫೋನ್ನಲ್ಲಿ ಏನೇನು ಫೀಚರ್ ಇದೆ, ಹಾಗೆ ಅದರ ಪ್ರೈಸ್ ಏನು, ಯಾವ ಪ್ರೊಸೆಸರನ್ನು ಯೂಸ್ ಮಾಡಿದ್ದಾರೆ, ಹಾಗೆ ಅದರ ಡಿಸ್ಪ್ಲೇ ಹೇಗಿದೆ ಅನ್ನೋದನ್ನು ಈ ಒಂದು ವಿಡಿಯೋದಲ್ಲಿ ತಿಳಿಸಿಕೊಡ್ತಾ ಇದ್ದೇನೆ. ಅದಕ್ಕೂ ಮುಂಚೆ ಯಾರೆಲ್ಲ ನನ್ನ ಯೂಟ್ಯೂಬ್ ಚಾನಲ್ಗೆ ಮೊದಲ ಬಾರಿ ಭೇಟಿ ನೀಡಿದರೆ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಫೇಸ್ಬುಕ್ನಲ್ಲಿ ಫಾಲೋ ಮಾಡೋದನ್ನು ಮರಿಬೇಡಿ. ಲಾವೋ ಬ್ಲಾಸ್ಟ್ 3 ಈ ಫೋನ್ ಏನಿದೆ 9999ಗೆ ಈ ಫೋನ್ ಲಾಂಚ್ ಆಗ್ತಾ ಇದೆ. ಹಾಗೆ ಈ ಫೋನ್ನ ಡಿಸ್ಪ್ಲೇ ಬಗ್ಗೆ ಮಾತಾಡೋದಾದರೆ 6.56 ಇಂಚಿನ LCD ಡಿಸ್ಪ್ಲೇಯನ್ನು ಹೊಂದಿದೆ. ಈ ಪ್ರೈಸ್ಗೆ ಈ ಡಿಸ್ಪ್ಲೇ ಒಳ್ಳೇದು ಅನಿಸ್ತಾ ಇದೆ, ಯಾಕಂದರೆ 10,000ಗೆ ಯಾರು LCD ಡಿಸ್ಪ್ಲೇ ಕೊಡೋದು ದೊಡ್ಡದು. ಹಾಗಾಗಿ ಡಿಸ್ಪ್ಲೇ ಬಗ್ಗೆ ಏನು ಪ್ರಾಬ್ಲಮ್ ಇಲ್ಲ ಅನ್ನಿಸ್ತಾ ಇದೆ ನನಗೆ ಈ ಫೋನ್ನ ಬಗ್ಗೆ. ಅಂದರೆ ಬ್ಲಾಸ್ಟ್ದು ಏನು ಕೇಳಿದರೆ, ಆಲ್ರೆಡಿ ಒಂದು ಮೊಬೈಲ್ ಪರ್ಚೇಸ್ ಮಾಡಿದ್ದೆ, ನನ್ನ ಹತ್ರ ಇದ್ದಿತ್ತು, ಅದನ್ನು ಸೇಲ್ ಮಾಡಿದೆ ನಾನು. ಅದು ಸೌಂಡ್ ಸ್ವಲ್ಪ ಎಫೆಕ್ಟ್ಸು ಕಮ್ಮಿ ಇರುತ್ತೆ, ಹಾಗಾಗಿ ಮತ್ತೇನೂ ಅದರಲ್ಲಿ ಪ್ರಾಬ್ಲಮ್ ಇರಲ್ಲ, ನೆಟ್ವರ್ಕ್ ಒಳ್ಳೆ ಹೇಳ್ತದೆ, ಎಲ್ಲ ಪ್ರಾಬ್ಲಮ್ ಕ್ಲೀನಾಗಿದೆ. ಆದರೆ ಅದರದ್ದು ಮೇಯ್ನು ಒಂದು ಏನು ಕೇಳಿದ್ರೆ, ಎಲ್ಲ ಫೋನ್ ಏನೋ ಗೊತ್ತಿಲ್ಲ, ಆದರೆ ನಾ ತಗೊಂಡು ಫೋನ್ ಮಾತ್ರ ಅದು ಸೌಂಡ್ ಸ್ವಲ್ಪ ಸ್ಮಾಲ್ ಆಗಿ ಕೇಳ್ತಾಯಿದೆ. ರಿಂಗ್ ಟೋನ್ ಯಾವುದೇ ದೊಡ್ಡದಿಡಿ ನೀವು ಅದನ್ನು ಸಣ್ಣದಾಗಿ ಕೇಳುತ್ತೆ. ನಾನು ಲೌಡ್ ರಿಂಗ್ ಟೋನ್ ಇಟ್ಟು ನೋಡಿದ್ದೆ, ಆದರೆ ಸಣ್ಣ ಸೌಂಡ್ ಕಮ್ಮಿ ಇಟ್ಟಂತೂ ಕೇಳೋದು ಕಮ್ಮಿ ಆಯ್ತಲ್ಲ ಬಿಡಿ. ಹೈ ರಿಂಗ್ ಟೋನ್ ಇಟ್ಟರು ಅದು ನಿಮಗೆ ಕೇಳೋದು ಸಣ್ಣದಾಗಿ ಕೇಳುತ್ತೆ, ಕೆಲವೊಮ್ಮೆ ಲೌಡಾಗಿ ಕೇಳುತ್ತೆ. ಅದು ಯಾವ ಟೈಮು ಹೇಗೆ ಕೇಳುತ್ತೆ ಅಂತ ಹೇಳಲಿಕ್ಕಾಗಲ್ಲ. ಈ ಫೋನ್ನ ಪ್ರೊಸೆಸರ್ನ ಬಗ್ಗೆ ಮಾತಾಡಬೇಕಾದ್ರೆ ಮೀಡಿಯಾಟೆಕ್ ಡೈಮೆನ್ಸಿಟಿ 6300 ಪ್ರೊಸೆಸರ್ನೊಂದಿಗೆ ಈ ಫೋನ್ನ ಸ್ಟೋರೇಜ್ ಮತ್ತು ಪ್ರೈಸ್ನ ಬಗ್ಗೆ ಮಾತಾಡಬೇಕಾದ್ರೆ 6GB ರ್ಯಾಮು 128GB ಸ್ಟೋರೇಜ್ನೊಂದಿಗೆ ಈ ಫೋನು ಲಾಂಚ್ ಆಗ್ತಾಯಿದೆ. ಈ ಫೋನಿಗೆ 9999ನಲ್ಲಿ ಪ್ರೈಸ್ ಲಾಂಚ್ ಆಗ್ತಾಯಿದೆ ಅಂತ ಆವಾಗ ಹೇಳಿದ್ದೆ. ಆದರೆ ಮತ್ತೆ ಯಾಕೆ ಹೇಳ್ತಿದ್ರೆ ಅಂದರೆ, ಸ್ಟೋರೇಜ್ ಪ್ಲಸ್ ಪ್ರೈಸ್ ಹೇಳಿದರೆ ಆವಾಗ ನಿಮಗೆ ಕ್ಲಿಯರ್ ಆಗುತ್ತೆ. ಹಾಗಾಗಿ ಅದಕ್ಕೋಸ್ಕರ ನಿಮಗೆ ಸ್ಟೋರೇಜ್ ಪ್ಲಸ್ ಪ್ರೈಸ್ ಹೇಳ್ತಾ ಇದ್ದೀನಿ. ಇನ್ನು ಈ ಫೋನ್ನ ಕ್ಯಾಮರಾ ಬಗ್ಗೆ ಮಾತಾಡಬೇಕಾದ್ರೆ 50 ಮೆಗಾಪಿಕ್ಸಲ್ನ ಒಂದು ಮೈನ್ ಕ್ಯಾಮರಾ, ಹಾಗೆ 2 ಮೆಗಾಪಿಕ್ಸಲ್ನ ಒಂದು ಮೈಕ್ರೋ ಕ್ಯಾಮರಾ, ಹಾಗೆ 8 ಸೆಲ್ಫಿ ವಿಡಿಯೋಗಾಗಿ ನಿಮಗೆ 8 ಮೆಗಾಪಿಕ್ಸಲ್ನ ಒಂದು ಕ್ಯಾಮರಾವನ್ನು ಸಹ. ಇನ್ನು ಈ ಫೋನ್ನ ಬ್ಯಾಟರಿ ಕೆಪಾಸಿಟಿ ಬಗ್ಗೆ ಮಾತಾಡಬೇಕಾದ್ರೆ 5000 mAh ಬ್ಯಾಟರಿ ಕೆಪಾಸಿಟಿಯನ್ನು ಹೊಂದಿದ್ದು 18 ವ್ಯಾಟ್ನ ಸೂಪರ್ ಫಾಸ್ಟ್ ಚಾರ್ಜರನ್ನು ಸಹ ನೀಡ್ತಾ ಇದ್ದಾರೆ. ಎಲ್ಲರಿಗೂ ಈ ವಿಡಿಯೋ ಇಷ್ಟ ಆಗಿದೆ ಅಂದ್ಕೊಳ್ತೀನಿ. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಇದೇ ಥರ ಇನ್ಫಾರ್ಮೇಷನ್ ತಗೊಂಡು ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಎಲ್ಲರಿಗೂ ಟಾಟಾ, ಬಾಯ್ ಬಾಯ್.